ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಇಂಡಿಯನ್ ನೇವಿಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋರು ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಅನ್ಮ್ಯಾರಿಡ್ ಫಿಮೇಲ ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು. ಈಗಾಗಲೇ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗಿದ್ದು ಕೊನೆಯ ದಿನಾಂಕ 10 ಏಪ್ರಿಲ್ 2025 ಮಟ್ಟ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಐತಿ. ಹಾಗಾದ್ರೆ ಬರ್ರಿ, ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏಜ್ ರಿಲ್ಯಾಕ್ಸೇಷನ್ ಏನು, ಎಕ್ಸಾಮ್ ಫೀ ಹೆಂಗೆ ಅಂತ ನೋಡೋಕ್ಕಿಂತ ಮುಂಚೆ ಯಾರು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ಹೇಳಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತದೆ. ನೋಡಿರಿ, ಅಪ್ಲಿಕೇಶನ್ನ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕು. ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫಿಮೇಲ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ 10th ಪಾಸ್ ಆಗಿರಬೇಕು. ಮಿನಿಮಮ್ 50% ಅಗ್ರಿಗೇಡ 10th ತೊಗೊಂಡಿರ್ಬೇಕು. ಮತ್ತು ಇನ್ನು ಏಜ್ ಲಿಮಿಟ್ ನೋಡಿರಿ, ಅಗ್ನಿವೀರ 2025 ಬ್ಯಾಚ್ ಏನಿರುತ್ತಲ್ಲ ಇದು ಏಜ್ ನೋಡಿರಿ, 1 ಸೆಪ್ಟೆಂಬರ್ 2004ರಿಂದ 29 ಫೆಬ್ರವರಿ 2008 ಯಾರು ಜನಿಸಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಅಗ್ನಿವೀರ 1ನೇ ಬ್ಯಾಚ್ಗೆ ಅವರು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 2ನೇ ಬ್ಯಾಚ್ಗೆ ನೋಡಿರಿ, 1 ಫೆಬ್ರವರಿ 2005ರಿಂದ 31 ಜುಲೈ 2008 ಯಾರು ಜನಿಸಿರ್ತಾರಲ್ಲ ಈ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು 3ನೇ ಬ್ಯಾಚ ಜುಲೈ 1 2005ರಿಂದ 31 ಡಿಸೆಂಬರ್ 2008 ಯಾರು ಜನಿಸಿರ್ತಾರಲ್ಲ ಇಂಥ ಅಭ್ಯರ್ಥಿಗಳು 3ನೇ ಬ್ಯಾಚ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ನಿಮ್ಗೆ ಸ್ಯಾಲ್ರಿ ಬಗ್ಗೆ ಇದು 4 ವರ್ಷದ ಜಾಬ್ ಆಗಿರ್ರಿ. ಸ್ಯಾಲ್ರಿ ಬಗ್ಗೆ ನೋಡೋಣ. ಈಗ ಇದು 4 ವರ್ಷ ನಿಮ್ಗೆ ಕಾಂಟ್ರಾಕ್ಟ್ ಬೇಸ್ ಅನ್ನೋ ಥರ ಜಾಬ್ ಇರುತ್ತೆ. ಇದು 1ನೇ ವರ್ಷಕ್ಕೆ 30,000 ಕೊಡ್ತಾರೆ, 2ನೇ ವರ್ಷ 33,000 ಬರ್ಬೋದು, 3 ವರ್ಷಕ್ಕೆ 36,500 ಆಗುತ್ತೆ, 4ನೇ ವರ್ಷಕ್ಕೆ 40,000 ರೂಪಾಯಿ ಪೇಮೆಂಟ ಸಿಗತ್ತೆ. ಟೋಟಲಿ ನಿಮಗೆ 5 ಲಕ್ಷವರೆಗೂ ನಿಮಗೆ ಸ್ಯಾಲ್ರಿ ಈ ಜಾಬ್ನಲ್ಲಿ ಸಿಗತ್ತೆ. ನೋಡಿರಿ, ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಯಾವ ರೀತಿ ಇರುತ್ತೆ ನೋಡಿ, ಕಂಪ್ಯೂಟರ್ ಬೇಸಲ್ಲ ಎಕ್ಸಾಮ್ ಆಗಿರ್ತದೆ. 50 ಕ್ವಶನ್ಸ್ ಇರ್ತಾವೆ ಮತ್ತು 30 ಮಿನಿಟ್ಸ್ ಟೈಮ ಇರ್ತದೆ ರೀ. ಮತ್ತು ಯಾವ್ಯಾವ ಸಬ್ಜೆಕ್ಟ್ ಒಳಗೆ ಕ್ವಶನ್ಸ್ ಸೈನ್ಸ್ ಇರುತ್ತೆ, ಮೆಥಮೆಟಿಕ್ಸ್ ಇರುತ್ತೆ ಮತ್ತು ಜನರಲ್ ಅವೇರ್ನೆಸ್. ಟೋಟಲಿ 50 ಮಾರ್ಕ್ಸ್ ಕ್ವಶನ್ಸ್ ಇದ್ದರೆ 30 ನಿಮಿಷ ಟೈಮಿಂಗ್ ಇರುತ್ತೆ. ಮತ್ತು ನೆಗೆಟಿವ್ ಮಾರ್ಕ್ ನೋಡಿರಿ, 1/4 ಕ್ವಶನ್ಸ್ ಬರ್ತಾವಂದ್ರೆ ಸೈನ್ಸ್ ಮತ್ತು ಮೆಥಮೆಟಿಕ್ಸ್ ಒಳಗೆ ಸೈನ್ಸ್ ಇರುತ್ತೆ, ಮೆಥಮೆಟಿಕ್ಸ್ ಇರುತ್ತೆ ಮತ್ತು ಜನರಲ್ ಅವೇರ್ನೆಸ್. ಟೋಟಲಿ 50 ಮಾರ್ಕ್ಸ್ ಕ್ವಶನ್ಸ್ ಇದ್ದರೆ 30 ನಿಮಿಷ ಟೈಮಿಂಗ್ ಇರುತ್ತೆ. ಮತ್ತು ನೆಗೆಟಿವ್ ಮಾರ್ಕ್ ನೋಡಿರಿ, 1/4 ಅಂದರೆ 0.25 ನೆಗೆಟಿವ್ ಮಾರ್ಕಿಂಗ. ಇನ್ನು ಎಕ್ಸಾಮ್ ಫೀ ನೋಡಿರಿ, 550 ರೂಪಾಯಿ. ಎಲ್ಲ ಕ್ಯಾಂಡಿಡೇಟ್ಗೆ 550 ರೂಪಾಯಿ ಎಕ್ಸಾಮ್ ಫೀ ಇರುತ್ತೆ. ಇದನ್ನು ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡುವಾಗ ಫೀ ಕೂಡ ಆನ್ಲೈನಲ್ಲೇ ಪೇ ಮಾಡಬೇಕು. ಇನ್ನು ಫಿಸಿಕಲ್ ಬಗ್ಗೆ ನೋಡಿರಿ, ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂದ್ರೆ ಫಿಸಿಕಲ 1.6 ಕಿಲೋಮೀಟ್ರ್ ರನ್ನಿಂಗ್ ಇರುತ್ತೆ. ಅದು ಟೈಮಿಂಗ್ ಬಂದುಬಿಟ್ಟು ಮೇಲಿಗೆ 6 ಮಿನಿಟ್ 30 ಸೆಕೆಂಡ್, 6 ನಿಮಿಷ 30 ಸೆಕೆಂಡ್ ಟೈಮ್ ಇರುತ್ತೆ. ಮತ್ತು ಫಿಮೇಲ್ಗೆ 8 ನಿಮಿಷವರೆಗೂ ರನ್ನಿಂಗ್ಗೆ ಟೈಮ್ ಇರುತ್ತೆ. ಮತ್ತು ಸ್ಕ್ವಾಡ್ಸ್ ಉತ್ತಕ್ಕೆ ಬೈತಕ್ಕೆ ಅವು 20 ಇರ್ತಾವೆ, ಮೇಲ್ಗೆ 15 ಫಿಮೇಲ್ ಆಗಿರ್ತದೆ. ಮತ್ತು ಪುಷಪ್ಸ 15 ಮೇಲ್ಗೆ ಇರ್ತದೆ, 10 ಫಿಮೇಲ್ಗೆ ಇರುತ್ತೆ. ಇನ್ನು ಬೆಂಟ ನೀ ಸಿಟಪ್ಸ 15 ಮೇಲ 10 ಫಿಮೇಲ್ ಇರುತ್ತೆ. ನೋಡಿರಿ, ಅಪ್ಲಿಕೇಶನ್ ಹೆಂಗೆ ಯಾವ ರೀತಿ ಹಾಕ್ಬೇಕು ನಾವು ಡೇಟ್ ನೋಡಿರಿ, 29 ಮಾರ್ಚ್ 2025ರಿಂದ 10 ಏಪ್ರಿಲ್ 2025ವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಬ್ರೀಫಾಗಿ ನೋಡಿಬಿಡ್ರಿ, ಏಜ್ ಲಿಮಿಟ ಪೋಸ್ಟ್ ವೈಸ್ ಇರುತ್ತೆ ಮತ್ತು ಎಲ್ಲರಿಗೆ ಅಪ್ಲಿಕೇಶನ್ ಫೀ 550 ಇರುತ್ತೆ ರೀ.
ನಂತರ ಸೆಲೆಕ್ಷನ್ ಪ್ರೊಸೆಸ್ಸ ರಿಟರ್ನ್ ಎಕ್ಸಾಮ್ ಇರುತ್ತೆ, ಎಂಟ್ರೆನ್ಸ್ ಎಕ್ಸಾಮ ಮತ್ತು ಫಿಸಿಕಲ್ ಇರುತ್ತೆ, ಮೆಡಿಕಲ 3 ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.